ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಲು ಬಿಡುವುದಿಲ್ಲ. ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಶಾಂತಿ ಸುವ್ಯವಸ್ಥೆಯಿಂದ ಇರುವ ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಬೀದರ್ ಜಿಲ್ಲೆಯವರೇ ಆಗಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಬೀದರ್ ಜಿಲ್ಲೆಯ ಬಾಲ್ಕಿ ನಗರದ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಭಾನುವಾರ ತಡರಾತ್ರಿ 11 ಗಂಟೆ ಸುಮಾರಿಗೆ ತಮ್ಮನ್ನು ಭೇಟಿಯಾದ ವಿವಿಧ ಬಸವಪರ ಸಂಘಟನೆಗಳ ಪ್ರಮುಖರು, ಗಣ್ಯರು ಹಾಗೂ ಪೂಜ್ಯರಿಂದ ಕನೇರಿ ಶ್ರೀಗಳ ವಿರುದ್ಧ ಮನವಿ ಪತ್ರ ಸ್ವೀಕರಿಸಿದ ನಂತರ ಮಾತನಾಡಿದ ಸಚಿವರು, ಸಮಾಜದಲ್ಲಿ ಜಾತಿ ವಿಷಯ ಬೀಜ ಬಿತ್ತಲು ಯಾವುದೇ ಕಾರಣಕ್ಕೂ ಆಸ್ಪದ ನೀಡುವುದಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸುತ್ತೇನೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದರು. ಮಠಾಧೀಶರು, ಕಾವಿಧಾರಿಗಳು ಸಮಾಜಕ್ಕೆ ಉಪದೇಶ ಹೇಳಬೇಕು. ಆದರೆ ಇತ್ತೀಚೆಗೆ ರಾಜಕೀಯ, ಸಾಮಾಜಿಕ ಕ್ಷೇತ್ರ ಕಲುಷಿತಗೊಂಡಂತೆ ಧಾರ್ಮಿಕ ಕ್ಷೇತ್ರವೂ ಸಹ ಕಲುಷಿತ ಆಗಿರುವುದು ನೋವಿನ ಸಂಗತಿ. ಮಠಗಳು ಸಮಾಜದ ಆಸ್ತಿಯಾಗಿವೆ. ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಕೋಮುವಾದ ಪಕ್ಷಗಳಿಗೆ ಸಹಕಾರ ನೀಡುವ ಉದ್ದೇಶದಿಂದ ಹೇಳಿಕೆಗಳನ್ನು ಕೊಡುವುದು ಬಸವಾದಿ ಶರಣರು ಹಾಗೂ ಸಮಾಜದಲ್ಲಿ ಗೌರವ ಘನತೆ ಇರುವ ಪೂಜ್ಯರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸುವುದು ಖಂಡನೀಯವಾಗಿದೆ ಎಂದು ಇದೇ ವೇಳೆ ಸಚಿವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಅವರ ನೇತೃತ್ವದಲ್ಲಿ ಪೂಜ್ಯರು ಹಾಗೂ ಪ್ರಮುಖರು, ಗಣ್ಯರು ಜೂನ್ 28ಕ್ಕೆ ಬಸವಕಲ್ಯಾಣ ನಗರದಲ್ಲಿ ಕನೇರಿಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯಲಿರುವ ಬಸವಾದಿ ಶಿವಶರಣರ ಹಿಂದೂ ಜಾಗೃತಿ ಸಮಾವೇಶ ರದ್ದುಪಡಿಸಲು ಜಿಲ್ಲಾಡಳಿತದ ಮೂಲಕ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಬಾಲ್ಕಿ ಹಿರೇಮಠದ ಶ್ರೀ ಗುರುಬಸವ ಪಟ್ಟದೇವರು, ಗುಣತೀರ್ಥವಾಡಿಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿ, ಬೇಲೂರಿನ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ, ಗೋರಟಾದ ಶ್ರೀ ಪ್ರಭುದೇವರು ಸೇರಿದಂತೆ ಪೂಜ್ಯರು, ಪ್ರಮುಖರು ಹಾಗೂ ವಿವಿಧ ಬಸವಪರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಠದಲ್ಲಿ ಒಂದೊಂದು ಕಥೆ ಕೇಳಿದ್ರೆ ಬಹಳ ಯಾವ ರೀತಿಯಲ್ಲಿ ಅಧೋಗತಿಗೆ ಹೋಗ್ತಾ ಇದ್ದಾವೆ, ಅಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಮಠ ಅಂತ ಹೇಳಿದ್ರೆ ಅದು ಸಮಾಜದ ಆಸ್ತಿ. ಆದರೆ ಇವತ್ತು ದಾರಿ ತಪ್ಪಿ ಹೋಗಿ ಈ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಗೊಂದಲ ಮಾಡುವಂಥದ್ದು, ಒಂದು ಪಕ್ಷ, ಒಂದು ಕೋಮುವಾದಿ ಪಕ್ಷಕ್ಕೆ ಸಹಾಯ ಮಾಡುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು, ಮತ್ತೆ ಪೂಜ್ಯರ ಬಗ್ಗೆ, ಯಾರ ಬಗ್ಗೆ ಲಕ್ಷಾಂತರ ಜನರಿಗೆ ಬಹಳ ಗೌರವ ಇದೆ, ಯಾರ ಬಗ್ಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇದೆ, ಅಂಥವ್ರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಇದು ಖಂಡನೀಯ ಆಗಿದೆ. ಮತ್ತೆ ಇವತ್ತು ಬಸವರಾಜರು ಹೇಳಿದ ಹಾಗೆ ಅದು ಮಾಡಿದ್ದು ನಾನು ವಾಪಸ್ ತಗೋತೀನಿ, ಯಾವುದೋ ಕಾರಣಕ್ಕೆ ತಂದೀನಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಇದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ, ಆ ಧರ್ಮ ಪ್ರಚಾರ ಇದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅದಕ್ಕೆ ಇವತ್ತು ಯಾರ್ದು ವಿರೋಧ ಇರೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಚಿವನಾಗಿ ನಿಮ್ಮೆಲ್ಲರ ಅನಿಸಿಕೆ, ನಿಮ್ಮೆಲ್ಲರ ಏನೊಂದು ವಿಚಾರಗಳಿದ್ದಾವೆ, ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಸಚಿವನಾಗಿ ಯಾವುದೇ ಕಾರಣಕ್ಕೂ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಲಿಕ್ಕೆ ಬಿಡೋದಿಲ್ಲ. ಅಥವಾ ಜಾತಿ ವಿಷಯದಿಂದ ಬಿತ್ತುವಂಥದ್ದು ಇದಕ್ಕೆಲ್ಲ ಆಸ್ಪದ ಇಲ್ಲ. ನಾವು ಮೊದಲಿನಿಂದ ಹೇಳಿದ್ದೇವೆ, ಜಾತ್ಯತೀತ ವಿಚಾರ ಇಟ್ಕೊಂಡು ಎಲ್ಲರಿಗೂ ಅವಕಾಶ ಇದೆ. ನಾವೇನು ಈಗಾಗಲೇ ಹೇಳಿದ್ರು, ಅವ್ರಿಗೇನು ನಾವು ವಿರೋಧ ಮಾಡ್ತಾ ಇಲ್ಲ, ಸಮಾವೇಶಕ್ಕೆ ವಿರೋಧ ಮಾಡ್ತಾ ಇಲ್ಲ. ಅವರೇನು ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ, ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಖಂಡನೆ ಇದೆ. ಮತ್ತದು ಆಗದ ರೀತಿಯಲ್ಲಿ ಇವತ್ತು ಅದಕ್ಕೆ ಅವರು ಅದನ್ನು ವಾಪಸ್ ಪಡೆದುಕೊಂಡು ಬೇಕಾದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಅದಕ್ಕೆ ಯಾವುದು ವಿರೋಧ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದಾರೆ. ಸರ್, ಒಂದು ವಿಷಯ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿದೆ. ಹಾಗಾಗಿ ರಾಜ್ಯದಂತ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರ್ಬಂಧಿಸಬೇಕು ಅಂತ ಈಗ ಕೋಮುವಾದಿ ಶಕ್ತಿಗಳು ಅಧಿಕಾರದಲ್ಲಿದ್ದಾರೆ. ಇವತ್ತೆಲ್ಲಾ ಮೇಲಿನಿಂದ ಕೆಳಗಿನವರಿಗೆ ಬರ್ತಾ ಇದೆ, ನಿಮ್ಮ ಗಮನದಲ್ಲೂ ಇದೆ. ಯಾವ ರೀತಿಯಲ್ಲಿ ಹಕ್ಕುಗಳು ಇವತ್ತು ಅವೆಲ್ಲ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ತಿರುಚುವಂಥದ್ದು ಮತಗಳನ್ನೇ ನಡೀತಾ ಇದೆ. ಇವತ್ತು ಯಾರ್ಯಾರು
ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿದ್ದಂಥ ಎಲ್ರಿಗೂ ಮತ ಹಾಕುವಂತ ಅಧಿಕಾರ ಇದೆ. ಅವನು ಒಬ್ಬ ಕಡು ಬಡವ ಇದ್ದಾನೆ, ನಿರ್ಗತಿಕ ಇದ್ದಾನೆ, ಯಾವುದೇ ಸಮುದಾಯದಲ್ಲಿದ್ದರೂ ಇವತ್ತು ಅವ್ರು ಮತ ಹಾಕಲಿಕ್ಕೆ ಅವನಿಗೆ ಅವಕಾಶ ಇದೆ ಅಲ್ಲ. ಅಷ್ಟೆಲ್ಲ ಇದ್ರು ವೆಸ್ಟ್ ಬೆಂಗಾಲ್ನಲ್ಲಿ ಲಕ್ಷಾಂತರ ಜನ 90 ಲಕ್ಷ ಮತದಾರರಿಗೆ ಮತದಾರ ಪಟ್ಟಿಯಿಂದ ತೆಗೆದು 27 ಲಕ್ಷ ಜನ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಇಲ್ಲೇ ಇದ್ದೀವಿ ಎಲ್ಲ ದಾಖಲೆಗಳಿದ್ರು ಈಗ ಸಮಯ ಇಲ್ಲ ಅಂತ ಹೇಳಿ ಅವರಿಗೆ ಮತದಾನ ಪಟ್ಟಿಯಿಂದ ಅವರು ತೆಗೆದಿದ್ದಾರೆ. ಈಗ ನಮ್ಮೆದುರುಗಡೆ ದೊಡ್ಡ ಸವಾಲಿದೆ, ಕರ್ನಾಟಕದಲ್ಲಿ ನಡೀತಾ ಇದೆ ಯಾರು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಸರ್ಕಾರದ ವತಿಯಿಂದ ಸಲುಗಡೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆ ಇವತ್ತು ನಾವೆಲ್ಲ ಇದ್ದೇವೆ, ನಮಗೂ ಎಲ್ಲ ಬಂದಿದೆ. ಹೀಗಾಗಿ ಇದ್ರ ಬಗ್ಗೆ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಅದನ್ನು ಪರಿಗಣನೆ ಮಾಡಿದೆ. ಕಾನೂನುಬದ್ಧವಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅವೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಇವತ್ತು ಮತ್ತೊಮ್ಮೆ ಪೂಜ್ಯರ ಆಶೀರ್ವಾದ ನಮ್ಮ ಇರಲಿ, ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಸ್ಫೂರ್ತಿ ಕೊಡಲಿ ಅಂತ ಹೇಳಿ ಇಷ್ಟೊಂದು ರಾತ್ರಿ ಮಕ್ಕಳೆಲ್ಲ ಬಂದಿದ್ದಾರೆ. ನಮ್ಮ ಅಕ್ಕ ತಂಗಿಯರೆಲ್ಲ ಗುರುಗಳಿಂದೆಲ್ಲ ಬಂದಿದ್ದೀರಿ, ಬಂದು ಕೂತಿದ್ದೀರಿ. ಬಸವನ ಬಗ್ಗೆ ಇಷ್ಟೊಂದು ಮಕ್ಕಳ ಭಕ್ತಿ ಇದೆ ಅನ್ನೋದು ತೋರಿಸ್ಕೊಡ್ತದೆ. ಅದಕ್ಕೆ ನಿಮ್ಮೆಲ್ಲರಿಗೆ ಕೃತಜ್ಞತೆಗಳು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಅಂತ ವಿಷಯ ಅಲ್ಲ, ಅದೇ ಹೇಳಿ ಹಿಂದೂ ಸಮಾವೇಶ ಮಾಡ್ರಿ, ಎರಡು ಅದಕ್ಕೂ ಇದಕ್ಕೂ ಅಟ್ಯಾಚ್ ಮಾಡ್ತಾರೆ. ಬಸವಣ್ಣವ್ರಿಗೆ ತಂದು ಹಿಂದೂ ಅಂತ ಮತ್ತೆ ಅವ್ರು ಸೇರಿದ್ರು ವೈದಿಕಲ್ಲ. ಬಸವಣ್ಣವ್ರಿಗೆ ಬಿಟ್ಟವ್ರು ಏನೇ ಮಾಡ್ತಾರೆ, ಹಿಂದೂ ಸಮಾವೇಶ ಮಾಡಲಿ ಸರ್. ಕನೇರ ಸ್ವಾಮಿಗಳು ಮತ್ತೆ ಬಸವಣ್ಣ ಓಂ ಶ್ರೀ ಗುರುಲಿಂಗಾಯ ಧರ್ಮಗುರು ಜಿಲ್ಲೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನು ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ನಾನು ಇವತ್ತ ಎಲ್ಲರಿಗೆ ಹೆಮ್ಮೆಯ ಸಚಿವರಾಗಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ಗಳ ಇಲಾಖೆಯ ಸಚಿವರಾಗಿ ಆಗಮಿಸಿ ಬಂದಿರುವಂತಹ ಮಾನವಿ ಈಶ್ವರ ಖಂಡ್ರೆ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈಗಾಗಲೇ ಈಶ್ವರ ಖಂಡ್ರೆ ಅವರ ಬಗ್ಗೆ ಗುರುಗಳು ಒಂದು ಬಿಟ್ಟಾಗ ಎಲ್ಲರೂ ಹೇಳಿದ ಸಮಯ ಬಹಳ ಇದೆ. ಯಾವುದೇ ಅರಣ್ಯ ಇಲಾಖೆ ಅನ್ನೋದೇ ನಮ್ಮ ಜನಮಾನ ಪರಿಚಯ ಇರಲಿಲ್ಲ. ಸಾಮಾನ್ಯ ಅರಣ್ಯ ಸಚಿವರು ಎಲ್ಲಿರ್ತಾರೋ ಎಕರೆ ಬರ್ತಾರೋ ಎಕರೆ ಮುಗಿದು ಗೊತ್ತೂ ಆಗಿದ್ದೀವಿ. ಹಿಂದಿನ ಗೊತ್ತಪ್ಪ ನಾಲ್ಕು ಅರಣ್ಯ ಸಚಿವರಿದ್ರು, ಅವರಿದ್ರು ಇಲ್ಲ ಇದ್ರು. ಆದ್ರೆ ಆ ಅರಣ್ಯ ಸಚಿವರು ಅಲ್ಲೋಲಕಲ್ಲವನ್ನು ಉಂಟು ಮಾಡಿ ಅದಕ್ಕೊಂದು ವಿಶೇಷವಾಗಿ ಛಾಪನ್ನು ಮೂಡಿಸಿರುವಂಥ ಶ್ರೇಯಸ್ಸು ಈಶ್ವರ ಖಂಡ್ರೆ ಅವರು ಯಾವುದೇ ಕೊಟ್ಟರು ಬಹಳ ಅದಕ್ಕೊಂದು ವಿಶೇಷವಾದಂಥ ಒಂದು ಇದನ್ನ ಅವರು ಪ್ರಭೆಯನ್ನ ಛಾಪನ್ನ ನೀಡ್ತಾರೆ. ಅಂಥ ಸಚಿವರು ಇವತ್ತ ಮತ್ತೊಮ್ಮೆ 3ನೇ ಸಲ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇಡೀ ಬೀದರ್ ಜಿಲ್ಲೆಗೆ ಕೋಟಿ ಕೋಟಿ ಗಟ್ಟಲೆ ಹಣವನ್ನು ತಂದಿದ್ದಾರೆ. ಇಲ್ಲಿ ನಮ್ಮ ನ್ಯಾಯಾಲಯ ಇರಬಹುದು, ಆಸ್ಪತ್ರೆ ಇರಬಹುದು, ಕೋರ್ಟ್ ಇರಬಹುದು, ಸ್ಟೇಡಿಯಂ ಇರಬಹುದು, ಹಲವಾರು ಪ್ರಗತಿ ಕಾರ್ಯಗಳನ್ನು ನಡೀತಾ ಇದ್ದಾವೆ.
ಅದಕ್ಕೆ ಅವರು ಇನ್ನೂ 3 ವರ್ಷ ಇನ್ನ ಅವಧಿ ಇದೆ, 2 ವರ್ಷ ಅವಧಿ ಇದೆ. ಆ 2